ವಿಜಯಪುರ ನಗರದ ಗಣೇಶ ನಗರ ಬಡಾವಣೆಯ ಮನೆ ಕಳ್ಳತನ ಮಾಡಲು ಯತ್ನಿಸ್ತಾ ಇದ್ದ ಖದೀಮನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳೀಯರು ಕಳ್ಳನನ್ನ ಬೆನ್ನಟ್ಟಿ ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಮನೆಗಳಲ್ಲಿ ಯಾರೂ ಇರದ ವೇಳೆಯನ್ನ ನೋಡಿ ಶಿವಪ್ಪ ಚಲವಾದಿ ಎಂಬಾತ ಕಳ್ಳತನ ಮಾಡ್ತಾ ಇದ್ದ. ಶಿವಪ್ಪ ಚಲವಾದಿ ಬಸವನ ಬಾಗೇವಾಡಿ ತಾಲೂಕಿನ ಗೋಳಸಂಗಿ ಗ್ರಾಮದವನು. ಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದ ಎಂಬ ಆರೋಪ ಕೂಡ ಇದೆ. ಸದ್ಯ ಆರೋಪಿ ಜಲನಗರ ಪೊಲೀಸರ ವಶದಲ್ಲಿದ್ದಾನೆ. ಆರೋಪಿಯನ್ನ ಜಲನಗರ ಠಾಣೆಯ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ఫోన్ చేస్తారా నంబర్ అండి ಯಾಕೆ ತಕೊಂತ ಅದಕ್ಕೆ ತಕೊಂತಾರಲ್ಲ ನಿನ್ನು ಯಾಕೆ ತಕೊಂತಾರ ಗೊತ್ತಿಲ್ಲ ನೀವು ಮಾಡಿದ್ದು ಉಪಕಾರ ಎಂತದ ಅಲ್ಲಿ ಕುಂದ್ರು ಒಂದು ಮೊಬೈಲ್ ವಿಚಾರ ಮಾಡಿಬಿಟ್ಟು ಸರ್ ನಿಂದ್ರಂದ ನಿಂತಿಲ್ಲ ಸರ್. ನಾನು ನೋಡಿ ಅಡ್ಡಾಡಕತ್ತ ಸರ್, ಪೂರ ಅಡ್ಡಾಡ್ಬಿಟ್ಟೆ ಸರ್, ಪೂರ ಒಂದೆಲ್ಲ ನಿಂದಿರ್ಬೇಕಿಲ್ಲ ಸರ್. ನಿಮ್ಮ ಮನೆ ಎಷ್ಟು ಹುಷಾರ ಇದೆ ನೋಡಿ, ಮತ್ತೆ ಇದ್ರಾಗ ಬೆಳಿತೈತಂತ ಎಷ್ಟು ಹುಷಾರ ಇದೆ ನೋಡೋಣ. ಮತ್ತೆ ಹಾಂ ಎಷ್ಟು ಶಾಣೆತನ ಇದೆ ನೋಡ್ರಿ. ಮತ್ತೆ ನಾನು ಕಳ್ರಲ್ಲ ಅಂದ್ರೆ ಯಾಕೆ ಹಿಂಗೆ ಮಾಡ್ತೇನೆ ರೀ? ಕಳ್ರಲ್ಲ ನೀವು ಕಳ್ರಲ್ಲ ಮತ್ತೆ ಯಾಕೆ ತೋರಿಸಂಗಿಲ್ಲ? ಹಾಂ ರೋಡಿಗೆ ಏನು ನೋಡಕತ್ತಿ ಓಡೋಯ್ತೆ ನೀನು ಸತ್ತರು ಬಿಡೋಂಗಿಲ್ಲ, ನೀನು ಮೊನ್ನೆ ಮುಚ್ಚಿ ಬಿಡ್ತೀನಿ ಎಣ್ಣೆತ್ತಿನ ನೀನು. ತಲೆ ಮ್ಯಾಗ ಹಚ್ಚು ಏನು ತಗೊಳ್ಳೆ ಮತ್ತೇನ ಕಾಲ ಚಪ್ಪಲ್ ಸುಖ ಬಿಟ್ಟಿಲ್ಲ, ಚಪ್ಪದ ಹ್ಯಾಂಗ ಮಾಡ್ತೀವಿ. ಹೀಗಾಗಿ ಅದ್ರ ವರ್ಷದಾಗಿ ಎಲ್ಲಾರ್ಗಿ ಇದು ಇರ್ತದ, ಇಂಥ ನೋಡ್ಕೊಂತ ಓಡಿ ಹೋಗ್ಬಿಟ್ಟು ಪೂರ ಎಲ್ಲ ಅಡ್ಡಾಡಿ ಇದು ಲುಂಗಿ ಇಲ್ಲ, ಸೆರೆಟ್ ಹಾಕೊಂಡಿಲ್ಲ, ಒಂದು ಬನ್ನಿ ಒಂದು ಅಂದೆ. ನಾನು ಯಾಕಪ್ಪ ತಂದೆ ಸುಮ್ಮ ಸರ್ ಇಲ್ಲ ಸರ್, ತೋರಿಸ್ತೀನಿ ನಾನು ಮೊಬೈಲ್ ತಂದ್ಕೊಡು, ತೋರಿಸ್ತೀನಿ ನಾನು ತಗೊಂಡಿಲ್ಲ ಮತ್ತೆ ನಿಂದಿರ್ಬೇಕಿಲ್ಲ. ನಾನು ನಿಂದ್ರಲ್ಲಿ ನಿಂತೇನೆ ಹೆಂಗ ಒಂದು 2-3 ದಿವಸ $1 ಲಕ್ಷ ಕಂದಾಗೆ ಇದು ಮಾಡಿ ಹೋಗ್ಬಿಡ್ತಾರೆ. ಹಿಂಗೆ ತೂರು ಮಾಡ್ಕೊಂಡು ಹಿಂಗೆ ಮಾಡಬೇಕು. ಮತ್ತಿನ ಏನು ಮಂದಿ ನಿಂತಿಸಿ ಬಂದ ನಾವು ಏನು ಮಾಡ್ಯಾನ ಯಾರಿಗೂ ತಕೊಂಡು ನೋಡ್ತಾನೆ. ಹಂಗೆ ಈ ಕಡೆ ನೋಡ್ತಾನೆ, ಈ ಕಡೆ ಓಡ್ ಹೋಗಿದ್ದ. ಓಡ್ ಹೋದ್ರೆ ಇವ್ ಗಾಡಿ ತೊಗೊಂಡು ತಿರುಗಾಡಿ ತೊಗೊಂಡು ಬಂದಾನ. ಸಿಕ್ಕಿ ಈ ಆಂಧ್ರದವ್ರ ಮನೆಯಲ್ಲಿ ಒಳಗೆ ಹೊಕ್ಕೊಂಡಿದ್ದ. ಹೊಕ್ಕೊಂಡು ಇವನಿಗೆ ನಿಂದ್ರಲಿ ಅಂತಂದ್ರೆ ಹೊರಗೆ ಓಡಿ ಹೋಗ್ಬಿಟ್ಟ. ಆಮೇಲೆ ಇವ್ರ ಗಾಡಿ ತೊಗೊಂಡು ಸುತ್ತಿ ಆ ಕಡೆ ಗಣೇಶ ಯಾವುದದು ಕಲ್ಯಾಣ ಮಂಟಪ ಇದೆಯಲ್ಲ, ಅದರ ಹಿಂದೆ ಹೋಗಿ ಆ ಅಂಗಡಿಯವ್ರಿಗೂ ಅಲ್ಲಿ ಸಮೀಪನವ್ರು ಎಲ್ರಿಗೂ ಹೇಳಿದ್ರೆ ಅವ್ರು ಯಾರು ಹಿಡಲಿಲ್ಲ. ಮತ್ತು ಇವನೇ ಹೋಗಿ ಹಿಡಿದು ತೊಗೊಂಡು ಬಂದು ಇಲ್ಲಿ ಹಿಡಿದು ಕುಂದಿರ್ತೀವಿ. ಈಗ ಅವನಿಗೆ ಸ್ಟೇಷನ್ ಕಳ್ಸೋಕ್ಕಂತ ಉದ್ದೇಶ ಇದೆ. ಈಗ ಏನು ಮಾಡ್ತಾರೆ ಅಂತ ಅನ್ನೋದು ಅವ್ರಿಗೆ ಟೆಲಿಫೋನ್ ಮಾಡಿ ಹೇಳಿದ್ವಿ ಸ್ಟೇಷನ್ದವ್ರಿಗೆ. ಅವ್ರು ಮಾಡಲಿಕ್ಕೆ ಬಂದಿದ್ದ, ಇನ್ನು ಕಳ್ತನ ಆಗಿಲ್ಲ. ನಮ್ಮದು ಏನಂದ್ರೆ ಅಲ್ಲಿ ಒಂದು 13,500 ರೂಪಾಯಿದು ಒಂದು 15 ದಿವಸ ಹಿಂದೆ ಒಂದು ಮೊಬೈಲ್ ತೊಗೊಂಡು ಹೋಗಿದ್ದಾರೆ ನಮ್ಮ ಕಿಟಕಿಯಿಂದ. ಅದು ಅಲ್ಲಿ ಯಾರಿಗಂತ ಕೇಳ್ಬೋದು. ರಾತ್ರಿ ನಾನು ಹೋಗಿದ್ದೆ, ಬಟ್ಟ ಚಪ್ಪಲ್ ಹಾಕೊಂಡು ಅದು ಕೆಳಗೆ ಬಿಟ್ಟು ಮೇಲೆ ಏರಿದ್ದ. ನಮ್ಮ ಮನೆಯ ಮೇಲೆ ಏರಿ ಅಲ್ಲಿದ್ದನ 2 ಶೂಜು 2 ಹೊಸ ಅಂಗಿ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಎಷ್ಟು ದಿನದಿಂದ ಮಾಡತ್ತನ್ರಿ ಇದು? ಯಾವಾಗಲಿಂದ ಮಾಡ್ತಾ ಇದ್ದೇನೆ. ನಮ್ಮದು ಕಳ್ತನ ಆಗಿದ್ದು ಒಂದು 25 ದಿವಸ ಆಯಿತು, 15-20 ದಿವಸ ಆಯಿತು ಕಳ್ತನ ಮಾಡಿ.
ನಿಮ್ಮ ಹೆಸರು? ನಮ್ಮ ಹೆಸರು ಎಮ್ ಎಲ್ ಶೇಖ್ ಅಂತ ಹೇಳಿ.